ಅಮ್ಮ ಬರ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ, ಕೊನಿಚಿವಾ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನು ಸ್ಪೆಷಲ್ ಅಪ್ಪ, ಬೆಳಗ್ಗೆ ಎದ್ದು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದರೆ ನಮ್ಮ ಅಪ್ಪ ಅಮ್ಮ ಬರ್ತಾ ಇದ್ದಾರೆ. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್. ಅದಕ್ಕೆ ನನಗೆಲ್ಲದಕ್ಕೂ ಎಕ್ಸೈಟ್ ಆಗಿರೋದು ಅಂದರೆ ಸಕುರ ಹೆಂಗೆ ರಿಯಾಕ್ಷನ್ ಮಾಡ್ತಾಳೆ ಅಂತ ನೋಡ್ಬೇಕು. ಯಾಕಂದರೆ ಫೋನಲ್ಲಂತೂ ಅವಳು ಮಾತಾಡ್ತಾ ಇರ್ತಾಳೆ ಅವ್ರ ಅಜ್ಜಿ ಜೊತೆ. ತಾತ ನೋಡಿದ್ರೆ ಫುಲ್ ಖುಷಿ ವಿಡಿಯೋ ಕಾಲಲ್ಲಿ. ಶೀ ಈಸ್ ಲೈಕ್ ಅವಳು ಯೂಶ್ವಲಿ ಅವ್ರ ಅಪ್ಪನ ಥರನೇ ತುಂಬ ಎಕ್ಸ್ಪ್ರೆಸ್ ಮಾಡಲ್ಲ ಎಮೋಷನ್ಸ್ನ, ನಾನು ನೋಡಿರೋ ಹಂಗೆ. ಬಟ್ ಒಳಗೆ ಫುಲ್ ಖುಷಿ ಬಿಡೋ ಥರ ಅವ್ಳ ಫೇಸಲ್ಲಿ ಅದು ನನಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಬೇಗ ಎದ್ದಿದ್ದೀನಿ. ಬೇಗ ಎದ್ದೀಗ ರೆಡಿಯಾಗಿ ಅಡುಗೆ ಮಾಡಿಟ್ಟು ಮನೆ ಕ್ಲೀನ್ ಮಾಡಿ ಒನ್ ಮೋರ್ ಟೈಮ್ ಲಾಸ್ಟ್ ಫೈನಲ್. ಎಷ್ಟು ಕ್ಲೀನ್ ಮಾಡಿದ್ರು ಸಾಲಲ್ಲ, ಮಗು ಇರೋದ್ರಿಂದ ಎಷ್ಟು ಕ್ಲೀನ್ ಮಾಡಿದ್ರು ಮಾಡ್ತಾನೇ ಇರಬೇಕಾಗುತ್ತೆ. ಫಸ್ಟ್ ಟೈಮ್ ಬರ್ತಾ ಇರೋದ್ರಿಂದ ಫುಲ್ ಖುಷಿ ಇದೆ. ಫ್ರಮ್ ಪಾಸ್ಟ್ 7 yearsಯಿಂದ ಕರೀತಾರೆ ನಾನು ಮದುವೆ ಆದಾಗಿಂದ. ಈಗ ಮೊಮ್ಮಗಳು ಬಂದಮೇಲೆ ಬರ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಕಮಿಂಗ್ ವ್ಲಾಗ್ಸಲ್ಲೆಲ್ಲ ನಮ್ಮ ಅಪ್ಪ ಅಮ್ಮ ಇರ್ತಾರೆ. ಸೊ ಹ್ಯಾಪಿ, ಥ್ಯಾಂಕ್ ಯು ಸೋ ಮಚ್. ಸಕುರ ಎದ್ದಿ ಬ್ರಷ್ ಮಾಡಿ ಫೇಸ್ ವಾಶ್ ಮಾಡಿ ಸಕುರ ಅಜ್ಜಿ ತಾತ ಬರ್ತಾ ಇದ್ದಾರೆ. ಹ್ಯಾಪಿ ಹ್ಯಾಪಿ ಹ್ಯಾಪಿನಾ ಸಕುರ? ಹಾಯ್ ಮಾಡೋರಿಗೆ ಸೇ ಹಾಯ್. ಹಾಯ್, ಗುಡ್ ಮಾರ್ನಿಂಗ್ ಮಾಡಿ ಎಲ್ಲರಿಗೂ. ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ. ಅಜ್ಜಿ ತಾತ ಬರ್ತಾ ಇದ್ದಾರೆ. ಹ್ಯಾಪಿ ಹ್ಯಾಪಿ. ಅಜ್ಜಿ ಹೇಳು, ಅಜ್ಜಿ ಕಮ್ಮನ್ ಕಮ್. ತಾತ ಅಜ್ಜಿ ತಾತ ಕಮ್ಮನ್ ಕಮ್. ಅಜ್ಜಿ ತಾತನ ಕರ್ಕೊಂಬರಕ್ಕೆ ಲೆಟ್ಸ್ ಗೋ ಹೇಳು ಹೇಳು. ಹಾಂ, ಸೊ ಹಿಯರ್ ವಿ ಆರ್. ಸಕುರ ರೆಡಿ ಆದ್ಲು. ಸಕುರ ಸ್ನಾನ ಆಯಿತು ಅಲ್ವಮ್ಮ? ಸ್ನಾನ ಆಯಿತು. ಎಸ್, ರೆಡಿ ಆಗಿಬಿಟ್ಟಿದ್ದಾಳೆ ನನ್ನ ಕಂದಮ್ಮ. ಕರ್ಕೊಂಬರಕ್ಕೆ ಹೋಗೋಣ, ಅಜ್ಜಿ ತಾತ ಕರ್ಕೊಂಬರಕ್ಕೆ ಹೋಗೋಣ. ಎಲ್ಲ ಕೆಲಸ ಆಯಿತು, ಸ್ನಾನ ಆಯಿತು. ಸೊ ಇವಾಗ ರೆಡಿ ಆಗೋಣ ಅಂತ. ಮೇಕಪ್ ಏನು ಮಾಡಲ್ಲ ನಾನು, ಬಿಕಾಸ್ ಹೆಂಗಿರೋ ನಮ್ಮ ಅಪ್ಪ ಅಮ್ಮನೇ ಅಲ್ವಾ. ಅಟ್ಲೀಸ್ಟ್ ಲೈಟಾಗಿ ಅವ್ರು ಮಾಡ್ಕೊಂಡು ಹೋಗ್ಬೇಕಲ್ಲ, ಈಚೆ ಹೋಗ್ತಾ ಇರೋದ್ರಿಂದ. ಬಾ. ಇವಳಿಗೆ ನಾನು ಏನು ರೆಡಿ ಆಗ್ತೀನಿ, ನಾನು ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅದ್ರ ಮೇಲೆ ಕಣ್ಣು ಇವಳಿಗೆ ಜಾಸ್ತಿ. ಈಗ ಹಾಯ್ ಅಂತೆ ಮಾಡಿ, ಈಗ ಹಾಯ್ ಮಾಡು. Done with my morning skincare. Now let's do light makeup. ಫೋನ್ ಬಂತಮ್ಮ, ಫೋನ್ ಬಂತ ಪಾಪ ಫೋನು, ಅದಕ್ಕೆ ತಂದು ಕೊಟ್ಟವಳೆ. ಎಸ್, ವಿ ಆರ್ ರೆಡಿ ಫೈನಲಿ. ಟೈಮ್ ಆಗಿದೆ ಈಗ 1:30. ಅಲ್ಲಿ 2:30ಗೆ ಫ್ಲೈಟ್ ಬರುತ್ತೆ. ನಮಗೆ ಇಲ್ಲಿ 1 hour ಆಗುತ್ತೆ ಜರ್ನಿ. ಸೊ ಲೆಟ್ಸ್ ಗೋ ಹೇಳು. ಲೆಟ್ಸ್ ಗೋ ಲೆಟ್ಸ್ ಗೋ. ಇವಾಗ ಏರ್ಪೋರ್ಟ್ಗೆ ಹೋಗಿ ನಮ್ಮ ಅಪ್ಪ ಅಮ್ಮನ ಕರ್ಕೊಂಬರೋಣ. ಲೆಟ್ಸ್ ಗೋ. ಈಗ ಮನೆಯಿಂದ ಹೊರಟಿದ್ದೀವಿ. ಆದರೆ ಸಕುರ ಸ್ಲೀಪಿಂಗ್ ಟೈಮ್ ಆಗಿರೋದ್ರಿಂದ ಫುಲ್ ಟಯರ್ಡ್ ಆಗೋಗಿದ್ಲು.
ಕಾಟಿಗೆ ಆಗಿದ ತಕ್ಷಣ ಆಗಲೇ ನಿದ್ದೆ, ಇನ್ನು ಸ್ಟೇಷನ್ಗೆ ಹೋಗಿಲ್ಲ ನಾವು. ನಮ್ಮ ಅಪ್ಪ ಅಮ್ಮ ಫಸ್ಟ್ ಟೈಮ್ ಬರ್ತಾ ಇರೋದ್ರಿಂದ ಇನ್ವೈಟ್ ಮಾಡೋದಕ್ಕೆ ಅಂದ್ಬಿಟ್ಟು ಫ್ಲವರ್ಸ್ ತೊಗೊಂಡಿದ್ದೀನಿ, ಬೊಕ್ಕೆ. ಇಲ್ಲೆಲ್ಲ ಇದೇ ಥರನೇ ಬೊಕ್ಕೆ ಸಿಗುತ್ತೆ ನಮಗೆ. ನಾನು ಕಾಫಿ ತೊಗೊಂಡು ಸ್ವಲ್ಪ ಕಾಫಿ ಸಿಪ್ ಮಾಡ್ಕೊಂಡು ಈಗ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಈ ವಿಡಿಯೋ ನಾನು ಮಾಡಿದಾಗ ಸಕೂರ ಬಂದು ಇನ್ನೂ 14 months ಓಲ್ಡ್ ಇದ್ಲು, ಅಂದರೆ 1 ವರ್ಷ 1 ತಿಂಗಳಿದ್ಲು. ಇನ್ನೂ ಚಿಕ್ಕವಳಿದ್ಲು ಅವಾಗ. ಟೈಮ್ ಈಗ ಇಲ್ಲೇ 2 o'clock ಆಗೋಗಿದೆ. ನೋಡ್ಬೇಕು ಎಷ್ಟೊತ್ತಿಗೆ ರೀಚ್ ಆಗ್ತೀನೋ ಅಂತ ಅಂದ್ಬಿಟ್ಟು. ಹೆಂಗಿರೋ ಅವ್ರದ್ದು ಡಿಲೇ ಆಗಿರೋದ್ರಿಂದ ಕರೆಕ್ಟ್ ಟೈಮ್ ಆಗುತ್ತೆ ಅನಿಸುತ್ತೆ. ಬೇರೆ ಏರ್ಪೋರ್ಟ್ಗೆ ಟ್ರೈನ್ಸು ತುಂಬ ಫ್ರೀಕ್ವೆಂಟ್ ಆಗಿಲ್ಲ, ಸೊ ನೋಡ್ಬೇಕು, ಚೆಕ್ ಮಾಡಬೇಕು. ಈಗ ನಾವು ಏರ್ಪೋರ್ಟ್ ಸ್ಟೇಷನಿಗೆ ಬಂದಿದ್ದೀವಿ. ಸೊ ಇಲ್ಲಿಂದ ಈಗ ಟರ್ಮಿನಲ್ 2ಗೆ ಹೋಗಬೇಕು. ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ, ಸಿಕ್ಕಾಬಟ್ಟೆ ಟೂರಿಸ್ಟ್ಗಳು ಜಪಾನಿಗೆ ಬರ್ತಾ ಇರೋದ್ರಿಂದ ಏರ್ಪೋರ್ಟೆಲ್ಲ ಫುಲ್ಲು ರಶ್ ಇದೆ. ಈಗ ಫೈನಲಿ ಟರ್ಮಿನಲ್ 2 ಬಂದಿದ್ದೀವಿ. ನೋಡಿ, ಇಲ್ಲಿ ಆ್ಯಕ್ಚುಲಿ ಫ್ಲೈಟು ಡಿಲೇ ಆಗಿರೋದ್ರಿಂದ ನಮ್ಮದು ಟೈಮ್ ಸರಿ ಹೋಯಿತು. 2 ಬಿಟ್ಟಿರೋದು, ಇಟ್ಸ್ ಆಲ್ರೆಡಿ 3:30ಗೆ ಆಚೆ ಬಂದಿದ್ದೀನಿ ನಾನು. ಲ್ಯಾಂಡಿಂಗ್ ಆಗಿದ್ದಾರೆ, ಬಟ್ ಈಚೆ ಬಂದಿದ್ದಾರೋ ಇಲ್ವೋ ಗೊತ್ತಿಲ್ಲ ಇನ್ನೂ, ಯಾಕಂದರೆ ಫೋನ್ ಇಲ್ಲ, ಏನಿಲ್ಲ. ವೈಫೈ ಕನೆಕ್ಟ್ ಮಾಡ್ಕೋಬೇಕು ಅವರು. ನೋಡೋಣ ಗೊತ್ತಾಗುತ್ತಾ ಏನು ಅಂತ ಅಂದ್ಬಿಟ್ಟು ಫಸ್ಟ್ ನಾನು ಹೋಗಲ್ಲಿ ವೆಯ್ಟ್ ಮಾಡ್ತೀನಿ ಎಕ್ಸಿಟ್ ಹತ್ರ. ಸಕೂರ ಅಂತೂ ಫುಲ್ ಜರ್ನಿ ಮಲ್ಕೊಂಡಿದ್ದಾಳೆ ಟ್ರೈನಲ್ಲಿ. ಸೊ ನನಗೆ ಹ್ಯಾಪಿ, ಆರಾಮಾಗೆ ಬಂದೆ. ವೆಯ್ಟ್ ಮಾಡುವ ಸಮಯ. ನೋಡಿ, ಏರ್ಪೋರ್ಟ್ ತೋರಿಸ್ತೀನಿ. ಇದು ನರಿತಾ ಇಂಟರ್ನ್ಯಾಷನಲ್ ಏರ್ಪೋರ್ಟು. ಅಷ್ಟು ಫ್ಯಾನ್ಸಿ ಆಗಿಲ್ಲ, ನಾರ್ಮಲ್ ಆಗಿದೆ. ಅಂದರೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಂಪೇರ್ ಮಾಡಿದ್ರೆ ದಿಸ್ ಈಸ್ ನಾರ್ಮಲ್, ಬಟ್ ಕ್ಲೀನ್ ಇದೆ. ಅದೇ ಮೇನ್ ಫೀಚರ್ ಇದರಲ್ಲಿ. ಇಟ್ಸ್ ವೆರಿ ಕ್ಲೀನ್. ಸಕೂರ ಎದ್ದಿದ್ದಾಳೆ. ಹಾಯ್. ಇಲ್ಲಿ ಬಂದಿರೋದು ಬಂಗಾರಿ, ಏರ್ಪೋರ್ಟಿಗೆ ಬಂದಿರೋದು. ಏರ್ಪೋರ್ಟಲ್ಲಿ ಕಾಯ್ತಾ ಕೂತಿದ್ದೀವಲ್ವ ಚಿನಿಮ, ಅಜ್ಜಿ ತಾತ ಬರ್ತಾರೆ, ಕಾಯ್ತಾ ಕೂತಿದ್ದೀವಲ್ವ ಅಮ್ಮ. ಸಕೂರ ಸ್ನ್ಯಾಕ್ಸ್ ತಿಂತಿದ್ದಾಳೆ ಮೀನ್ ವೈಲ್. ನೋಡೋಣ, ಅವ್ರದ್ದು ಬ್ಯಾಗೇಜು ಕ್ಲೇಮು ಇದೆಲ್ಲ ಫಸ್ಟ್ ಟೈಮ್ ಅಲ್ವಾ ಅವರು ಬರ್ತಾರೋದು. ಸೊ ನೋಡಬೇಕು ಏನಾಗುತ್ತೆ ಏನು, ಎಲ್ಲ ಈಸಿಯಾಗಿ ಪ್ರೊಸೆಸ್ ಆಗಿ ಬಂದರೆ ಓಕೆ ಅಲ್ವಾ. ಹಾಯ್. ಇಲ್ವಾ, ಇಲ್ಲಿ 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 ನೋಡಿ, ಇಲ್ಲಿ ಅಜ್ಜಿ ತಾತ ಬರ್ತಾರೆ ನೋಡು. ನನ್ನ ಪರಪಂಚ ನೀನೇ, ಪರಪಂಚ ನೀನೇ, ನನ್ನ ಪರಪಂಚ ನೀನೇ, ನೀನೇ ಎಲ್ಲ ಬೇರೇನಿಲ್ಲ, ಪರಪಂಚ ನೀನೇ. ಯಾರು ಬಂಗಾರಿದ್ದು? ಯಾರದು? ಪರಪಂಚ ನೀನೇ, ನನ್ನ ಪರಪಂಚ ನೀನೇ. ಕಷ್ಟ ನನ್ನೊಡನೆ ಮಣ್ಣಾಗಲಿ, ಜಗದ ಸುಖ ನಿನ್ನ ಕೈ. ಯಾರು ಬಂಗಾರಿ? ಶಾಕಿಂಗ್ ಅಲ್ಲಿ ನೋಡ್ತಾಳ ಅವಳು ಫುಲ್. ಹಾಯ್ ಹೇಳಿ. ಫಸ್ಟ್ ಹಾಯ್ ಬಂಗಾರಿ. ಹಾಯ್ ಬಂಗಾರಿ ಅಲ್ಲ, ಹಾಯ್. ಫೈನಲಿ ಬಂದು ರೀಚ್ ಆದ್ರು. ಈಗ ಬಂದು ರೀಚ್ ಆಗಿದೆ. ಸಕೂರ ಅಂತ ಫುಲ್ ಶಾಕಲ್ಲಿದ್ದಾಳೆ. ವಿಡಿಯೋ ಕಾಲಲ್ಲಿ ಖುಷಿ ಆಯ್ತು. ವಿಡಿಯೋ ಕಾಲಲ್ಲಿ ನೋಡ್ತಿದ್ದೆ, ಡೈರೆಕ್ಟ್ ಆಗಿ ಬಂದ್ಬಿಟ್ಟವ್ರೆ ಅಂತ. ಎಸ್, ಓಕೆ. ನೋಡೋಣ ಮನೆಗೆ ಹೋದ್ಮೇಲೆ ಅವ್ರ ರಿಯಾಕ್ಷನ್ಸ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲ ಅಂತ ವಿಡಿಯೋ ಮಾಡಾಕ್ತೀನಿ. ಅವರಂತೂ ಆರಾಮಾಗಿ ಏನೂ ತೊಂದರೆ ಇಲ್ದಿರೆ, ಅಂದರೆ ನಾವು ವೀಲ್ ಚೇರ್ ಅಸಿಸ್ಟೆಂಟ್ ಮಾಡಿದ್ವಿ. ಸೊ ಹಾಗಾಗಿ ಅವ್ರಿಗೆ ಈಸಿ ಆಯಿತು, ಬರೋಕ್ಕೆ ಇಲ್ಲ. ಅವರೇ ಕರ್ಕೊಂಬಂದು ಎಕ್ಸಿಟ್ವರೆಗೂ ಬಿಟ್ಟು ಹೋದರು.
ಸೊ ಹಾಗಾಗಿ ಅವ್ರಿಗೇನು ಪ್ರಾಬ್ಲಮ್ ಆಗಲಿಲ್ಲ. ಬ್ಯಾಗೇಜ್ ಎಲ್ಲ ಕ್ಲೇಮು ಎಲ್ಲ ಅವರೇ ಮಾಡಿಕೊಟ್ಟಿದ್ರಿಂದ ನಮ್ಗೆ ಅದು ತುಂಬ ಹೆಲ್ಪ್ಫುಲ್ ಆಯಿತು. ಅದಾದಮೇಲೆ ನಾವು ಅಲ್ಲಿಂದ ಲಗೇಜ್ ಹಾಕ್ಸೋಕ್ಕೆ ಹೋದ್ವಿ, ಯಾಕಂದರೆ ಅದನ್ನೆಲ್ಲ ಟ್ರೈನಲ್ಲಿ ಕ್ಯಾರಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋದಕ್ಕೆ. ಇಲ್ಲಿ ಯಮತೋ ಟ್ರಾನ್ಸ್ಪೋರ್ಟ್ ಅಂತ ಒಂದು ಏರ್ಪೋರ್ಟಲ್ಲೇ ಸಿಗುತ್ತೆ. ಸೊ ಅದಕ್ಕೆ ಎಲ್ಲ ಲಗೇಜ್ ಹಾಕಿಸಿ ಬರೀ ಒಂದು ಸ್ಮಾಲ್ ಸೂಟ್ ಕೇಸ್ ಇಟ್ಕೊಂಡು ಲಗೇಜ್ ಹಾಕಿಸಿ ಈಗ ಇನ್ನೇನು ಮನೆಗೆ ಹೊರಡೋಣ. ನೀವು ಯಾರಾದರೂ ಏರ್ಪೋರ್ಟಿಗೆ ಬರ್ತೀರಾ ಅಂದರೆ ಈ ಥರ ಲಗೇಜ್ ಹಾಕ್ಸ್ಬೋದು. ನೋಡಿ ಇಲ್ಲಿ ಯಮತೋ ಟ್ರಾನ್ಸ್ಪೋರ್ಟ್ ಅಂತ ಇದೆ, ಅಲ್ಲಿಗೆ ಬಂದು ನೀವು ಹೋಟೆಲ್ ಆಗಿರ್ಬೋದು ಅಥವಾ ಮನೆ ಆಗಿರ್ಬೋದು ಲಗೇಜ್ ಹಾಕಿಸಿ ಈಸಿ ಪೀಸಿಯಾಗಿ ಹೋಗ್ಬೋದು ಒಂದೇ ಒಂದು ಸೂಟ್ ಕೇಸ್ ಇಟ್ಕೊಂಡು. ಸೊ ನಮಗೆ ನಾಳೆನೇ ಬರುತ್ತೆ, ಮಾರ್ನಿಂಗ್ ಟೈಮ್ ಸೆಲೆಕ್ಟ್ ಮಾಡಿದ್ದೀನಿ. ನಾಳೆ ಬಂದು ಪೋಸ್ಟಲ್ಲಿ ಬರುತ್ತೆ ಆರಾಮಾಗೆ. ಓಕೆ, ಫೈನಲಿ ಮನೆಗೆ ಬಂದು ಸೇರಿದ್ವಿ. ಏನಾಯಿತು ಅಂದರೆ ಟ್ರೈನ್ ಎಲ್ಲ ಫುಲ್ ಕನ್ಫ್ಯೂಷನ್ಸ್ ಆಗಿ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿಗೆ ಎಲ್ಲ ಓಡಾಡಿ 7:30 ಮನೆಗೆ ಬಂದು ಸೇರಿದ್ದೀವಿ. ಸೊ ಇವಾಗ ಕೇಳೋಣ ಬನ್ನಿ ಅವ್ರನ್ನ, ಹೆಂಗಿತ್ತು ಅವ್ರ ಫ್ಲೈಟ್ ಜರ್ನಿ ಎಲ್ಲ ಅಂತ ಅಂದ್ಬಿಟ್ಟು. ಹಾಯ್. ಹಾಂ, ಹೆಂಗಿತ್ತು ಹೇಳಿ ನಿಮ್ಮ ಜರ್ನಿ, ಫ್ಲೈಟ್ ಜರ್ನಿ ಎಲ್ಲ? ಫ್ಲೈಟ್ ಜರ್ನಿ ಚೆನ್ನಾಗಿದೆ. ಇಂಟರ್ನ್ಯಾಷನಲ್ ಫ್ಲೈಟ್ ತುಂಬಾ ಚೆನ್ನಾಗಿದೆ. ಇದೆ ಫಸ್ಟ್ ಟೈಮ್ ನಾನು ನೋಡಿದ್ದು. ಹಾಂ ತುಂಬಾ ಖುಷಿ ಆಯ್ತು. ಹಾಂ, ಜಪಾನ್ಗೆ ಬಂದಿದ್ದು ಎಷ್ಟು ಖುಷಿ ಆಯ್ತು? ಜಪಾನಿಗೆ ಬಂದಿದ್ದಕ್ಕೆ ಭಾರಿ ಖುಷಿ ಆಯ್ತು. ಜಪಾನ್ ನೋಡೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ ಎಲ್ಲ, ಅದರಲ್ಲಿ ಈಗ ಜಪಾನ್ಗೆ ಫಸ್ಟ್ ಟೈಮ್ ಬಂದಲ್ಲ, ಅದು ತುಂಬಾ ತುಂಬಾ ಖುಷಿ ಕೊಟ್ಟಿದೆ. ಹಾಂ, ಅದರಲ್ಲೂ ಫಸ್ಟಲ್ಲಿ ನನ್ನ ಮೊಮ್ಮಗಳನ್ನ ನೋಡಿದ ತಕ್ಷಣನೇ ಓಡ್ ಬಂದ್ಲಲ್ಲ, ಅದು ಭಾರಿ ಎಕ್ಸೈಟಿಂಗ್. ಅದು ಭಾರಿ ಖುಷಿ ಆಯ್ತು ನನ್ನ ಮೊಮ್ಮಗಳನ್ನ ನೋಡಿ. ಈಗಷ್ಟೇ ಬಂದಿಳಿದಿದ್ದೀವಿ, ಇದೆಲ್ಲ ಸ್ಟೈನ್ ಎಲ್ಲ ಕಳೆದು ನಾಳೆ ಜಪಾನ್ ನೋಡಿದಾಗ ಒಂದೊಂದು ಡೇ ಬೈ ಡೇ ಹೇಳ್ತಾ ಹೋಗ್ತೀವಿ. ಓಕೆ, ನೋಡಿದ್ರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತಾನೆ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.